ವೇದಿಕೆ ಮೇಲಿರುವಂತಹ ಎಲ್ಲ ವಿಶಿಷ್ಟ ಬಂಧುಗಳೇ, ಬಹಳ ವಿಶೇಷವಾಗಿ ತರಬೇತಿ ನಮ್ಮೆಲ್ಲರಿಗೂ ಸೌಭಾಗ್ಯ ಅಂತ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಹೇಳಬೇಕಂತ ಹೇಳಿದ್ರೆ, ಈ ಒಂದು ತರಬೇತಿಗೆ ನಮ್ಮನ್ನು ಆಯ್ಕೆ ಮಾಡಿದಾಗ ನನ್ನಲ್ಲಿ ಒಂದು ಪ್ರಶ್ನೆ, ಯಾಕೆ ನಮ್ಮನ್ನು ಆಯ್ಕೆ ಮಾಡಿದ್ರು ಅಂತ ಒಂದು ಪ್ರಶ್ನೆ. ಇನ್ನೊಂದು ಕಡೆಗೆ ಇಲ್ಲಿ ಬಂದ ಮೇಲೆ ಇಲ್ಲಿ ನಡೆದಿರಬೇಕಾದ್ರೆ ಒಂದು ನಮ್ಮಲ್ಲಿ ಪ್ರದರ್ಶನ ಇದೇನು ಸ್ಲೈಡ್ ಪ್ರದರ್ಶನ ನಡೀತಾ ಇದೆ. ಸುಮ್ಮನೆ ಏನೋ ನಡೀತಾ ಇದೆ ಅಂತೇಳಿ ನಾವು ಹಾಗೆ ನೋಡ್ತಾ ಇದ್ದಾಗ ಎಲ್ಲರೂ ಹೇಳಿದರು, ತಕ್ಷಣ ಒಂದು ಪ್ರತ್ಯಕ್ಷವಾದಂಥ ಮೂರ್ತಿ ಅಂತ ಹೇಳಿದ್ರೆ ಪ್ರಕಾಶಮಾನವಾಗಿರುವಂಥ ಜಯಪ್ರಕಾಶ್ ಬಹಳ ಆಶ್ಚರ್ಯ ಸಂಗತಿ ಎಲ್ರಿಗೂ ಆಗಿದೆ. ಏನಂತ ಹೇಳಿದ್ರೆ, ನಾನು ನೋಡಿದ ಪ್ರಕಾರವಾಗಿ ಸುಮ್ಮನೆ ಅಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡಾಗ ಇಲ್ಲಿವರೆಗೂ ಕೊನೆಯವರೆಗೆ ಬಂದಾಗ ಒಂದು ಇಂಟರ್ನ್ಯಾಷನಲ್ ಮೆಂಟರ್ ಅಂತ ದೊಡ್ಡ ಆಶ್ಚರ್ಯ ಸಂಗತಿ ಅಂತ ಹೇಳಿದ್ರೆ ಸಾಕು, ನಮಗೆ ಶರಣ ಶರಣ. ನಿಜಕ್ಕೂ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರುವಂಥ ಒಬ್ಬ ಮಹಾನರು ನಮಗೆ ಒಬ್ಬ ಶಿಕ್ಷಕನಿಗೆ ಮಾರ್ಗದರ್ಶನ ನೀಡ್ತಿದ್ರೆ ಇವತ್ತು ನಾವು ಧನ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾವು ಸಮಾಜದಲ್ಲಿ ಶಿಕ್ಷಕನ ಪಾತ್ರ ಬಹಳ ದೊಡ್ಡದು. ಆ ಒಂದು ಪಾತ್ರದಲ್ಲಿ ಪುಣ್ಯದ ಕ್ಷೇತ್ರದಲ್ಲಿ ನಾವಿದ್ದೀವಿ. ಹಂತದಲ್ಲಿ ನಾವು ಡಿಪ್ರೆಷನ್ಗೆ ಹೋಗ್ತಾ ಇರ್ತೀವಿ. ನಾನಂತೂ ಹೋಗ್ತಾ ಇದ್ದೆ. ಆ ಡಿಪ್ರೆಷನ್ಗೆ ಇವತ್ತು ಅವರು ನಮಗೆ ಇಂಪ್ರೆಷನ್ ಆಗಿದ್ದಾರೆ. ನಮ್ಮನ್ನು ಮತ್ತೊಂದು ಕಡೆಗೆ ಒಂದು ಶಕ್ತಿ, ಮೋಟರ್ ಸೈಕಲ್ಗೆ ಗಾಳಿ ಹೋದರೆ ಗಾಳಿ ತುಂಬಿದ್ರೆ ಮಾತ್ರ ಮುಂದೆ ಹೋಗ್ತದೆ. ಆ ರೀತಿ ಪಂಪನ್ನು ಹೊಡೆದು ನಮ್ಮೆಲ್ಲರನ್ನ ಶಕ್ತಿ ತುಂಬಿದಂಥ ಮಹಾನ್ ವ್ಯಕ್ತಿ. ಸೊ ಅವರಿಗೆ ನನ್ನ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಅವ್ರು ಹೇಳಿದ್ರು ಸರ್, ಕಾಯಕ ಬೇಕಾಗಿಲ್ಲ ಬಹಳ ದೊಡ್ಡ ಮಾತು. ಯಾಕಂದರೆ ನಾವು ಕ್ಷೇತ್ರದಲ್ಲಿ ನಾವು ದುಡಿಬೇಕಾಗಿದೆ, ಅದರಿಂದ ನಾವು ಅನ್ನ ತಿನ್ನಬೇಕು. ನಮ್ಮ ಮಕ್ಕಳಿಗಿಂತ ನಮಗೆ ಕಲಿಯುವಂಥ ಮಕ್ಕಳೇ ಅನ್ನ ನೀಡುವಂಥ ಮಕ್ಕಳು. ಬಹಳ ದೊಡ್ಡ ಮಾತನ್ನು ಹೇಳಿದ್ದಾರೆ. ಆ ಕ್ಷೇತ್ರದಲ್ಲಿ ನಾವು ಯಾವತ್ತೂ ಮುರಿಯೋದಿಲ್ಲ ಸರ್. ಮತ್ತೆ ಇನ್ನೊಂದು ಮಾತನ್ನು ಹೇಳ್ತೀನಿ, ತಾವು ತುಂಬ ಹೇಳಿದಿರಿ, ಅಷ್ಟನ್ನು ನೆನಪಿಟ್ಕೊಳ್ಳೋದು ಬಹಳ ಕಷ್ಟ ಆಗಿದೆ ನನ್ನ ಅಭಿಪ್ರಾಯ. ಆದರೆ ವಿಡಿಯೋ ಮೂಲಕ ತಮ್ಮನ್ನು ಫಾಲೋ ಮಾಡ್ತೀನಿ ಅಂತೇಳಿ ಖಂಡಿತವಾಗಿ ನನ್ನ ಮಾತನ್ನು ಹೇಳ್ತಾ ಧನ್ಯವಾದಗಳು ಸರ್. ಉತ್ಸಾಹದ ಚಿಂತೆಯನ್ನ ಅಮಿತೋತ್ಸಾಹದ ಶ್ರೀಯುತ ಜಯಪ್ರಕಾಶ್ ನಾಯ್ಕರ ಬಗ್ಗೆ ಅವರಿಗೆ ಅನಿಸಿಕೆಗಳು ಇರ್ತಕ್ಕಂಥ ಶ್ರೀಯುತ ರಾಮಚಂದ್ರ ಸರ್ಗೆ ಧನ್ಯವಾದಗಳು. ಇನ್ನೋರ್ವ ಶಿಕ್ಷಕಿಗೆ ಇರ್ತಕ್ಕಂಥ ಶ್ರೀಯುತ ಲಕ್ಷ್ಮೀದೇವಿ ಮೇಡಮ್ ಅವರು. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕರಿಸುತ್ತಾ ಹಾಗೂ ಎಲ್ಲ ಗುರುಮಾತೆಯರು ಗುರುಗಳಿಗೂ ನನ್ನ ಸಂಜೆಯ ನಮಸ್ಕಾರಗಳನ್ನು ತಿಳಿಸುತ್ತಾ, ಮೊಟ್ಟ ಮೊದಲನೇದಾಗಿ ಈ ಒಂದು ಕೇಂದ್ರ ಬಿಂದು ಅಂತಲೇ ಹೇಳ್ಬೋದು. ನಮ್ಮ ಜಯಪ್ರಕಾಶ್ ನಮಗೆಲ್ಲ ಪ್ರಕಾಶಮಾನವಾಗಿ ಜ್ಞಾನವನ್ನು ಕೊಟ್ಟಿದ್ದಾರೆ. ಇವತ್ತು ಒಂದು ದಿನ ಹಿಂಗಾದ್ರೆ ನಮ್ಮ ಹಳ್ಳಿ ಕಡಿಮೆ ಹೋಗ್ಬಾರ್ದು, ಇಲ್ಲೇ ಕಾನ್ಸಂಟ್ರೇಟ್ ಇರಬೇಕಂತ ಅಷ್ಟು ಅಮೋಘವಾಗಿ ನಮಗೆ ಈ ಒಂದು ತರಬೇತಿಯನ್ನು ಬಹಳ ಅತ್ಯುತ್ತಮವಾಗಿ ಹೇಳ್ಬೇಕಂದ್ರೆ ನಾವು ಎಷ್ಟು ಅನಂತ ವಂದನೆಗಳು ಹೇಳಿದ್ರು ಸಾಲದು ಅಂತ ಒಂದು ತರಬೇತಿಯನ್ನು ನಮಗೆ ಕೊಟ್ಟಿದ್ದಾರೆ. ಈ ತರಬೇತಿ ಇನ್ನೂ ಒಂದಿನ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಯಾಕಂದ್ರೆ ತರಬೇತಿಯನ್ನ ಮೊಟಕುಗೊಳಿಸೋದ್ರಿಂದ ನಾವಿನ್ನೂ ಪರಿಪೂರ್ಣತೆಯನ್ನು ಹೊಂದೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಈ ಒಂದು ತರಬೇತಿ ಎಲ್ಲ ತಾಲೂಕುಗಳಿಗೂ ಎಲ್ಲ ಶಿಕ್ಷಕರಿಗೂ ಕೊಟ್ಟಾಗ ಎಲ್ಲ ಮಕ್ಕಳಿಗೂ ಸಹ ನಾವು ಇನ್ನೂ ಹೆಚ್ಚು ಈ ಒಂದು ರೀಫ್ರೆಶ್ಮೆಂಟ್ ಆಗಿದೆ ನಾವು ಇವತ್ತು. ಯಾಕಂದ್ರೆ ಈ ಜ್ಞಾನವನ್ನ ಅನೇಕ ವಿಷಯಗಳನ್ನು ಅವರು ತಿಳಿಸಿದ್ರು ನಮಗೆ, 35 ಪಾಯಿಂಟ್ಗಳನ್ನ ಇನ್ನೂ ಹೆಚ್ಚು ನಾವು ಇನ್ನು ತಿಳ್ಕೋಬೇಕು. ಅವ್ರಿಗೂ ಸಮಯದ ಅಭಾವದಿಂದ ನಮಗೆ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಆದ್ರೂ ಬಹಳ ಅಮೋಘವಾಗಿ ನಮಗೆ ಈ ಒಂದು ತರಬೇತಿ ಸಿಕ್ತು. ಇಂಥ ಒಂದು ತರಬೇತಿ ನಮಗೆ ಅವಶ್ಯಕ. ಯಾಕಂದ್ರೆ ನಾವು ಮುಂದೆ ಮಕ್ಕಳ ಭವಿಷ್ಯವನ್ನು ನೋಡಬೇಕಾಗಿದೆ. ಆ ಮಕ್ಕಳಿಗೆ ನಾವು ಕೂಡ ಹೃದಯವಂತಿಕೆಯಿಂದ ಅವರು ಶಿಕ್ಷಣ ಕಲಿಸ್ರಿ ಅಂತ ಹೇಳಿದ್ರು. ಆ ಹೃದಯವಂತಿಕೆಯಿಂದ ನಾವೆಲ್ಲ ಶಿಕ್ಷಣವನ್ನ ಕಲಿಸೋಕೆ ಪ್ರಯತ್ನ ಮಾಡೋಣ. ಈ ಒಂದು ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಲಕ್ಷ್ಮೀ ಅವರಿಗೆ. ಅವರು ಮಾತು ಹೇಳಿದ್ರು, ಉದ್ದೇಶ ಇಷ್ಟೇ, ಕೇಳ್ತಕ್ಕಂಥ ಸಂದರ್ಭದಲ್ಲಿ ಸಮಯ ಪಾಲನೆ ಬಹಳ ಮುಖ್ಯ. ಅದರ ಜೊತೆಗೆ ನಾವೆಲ್ಲರೂ ವ್ಯಕ್ತಿತ್ವ ವಿಕಸನ ತರಬೇತಿ ಪಾಲ್ಗೊಂಡು ಅಮೋಘವಾದ ವ್ಯಕ್ತಿತ್ವ ತರಬೇತಿ ಪಾಲ್ಗೊಂಡು ಅನಿಸ್ತದೆ. ಹಿರಿಯರು ಒಂದು ಮಾತು ಹೇಳ್ತಾರೆ, ಈಗಿನ ಪರಿಸ್ಥಿತಿ ಯಾವ ಥರ ಇದೆ ಅಂತಂದರೆ ಎಲ್ಲರೂ ದೃಢದ ವಿಶ್ರಾಂತಿಯನ್ನು ಪಡಿತಾರೆ. ಎಲ್ಲರೂ ದೃಢದ ವಿಶ್ರಾಂತಿಯನ್ನು ಪಡಿತಾರೆ. ನಮ್ಮ ಪರಿಸ್ಥಿತಿಗಳು ಯಾವ ಥರ ಇದೆ ಅಂತಂದರೆ ವಿಶ್ರಾಂತಿಯಲ್ಲಿ ನಡೀತಾ ಇದೆ. ಹಿಂದಿನ ಕಾಲದಲ್ಲಿ ಸಾಧನೆಗಳು ಇದ್ದಿಲ್ಲ. ಸಾಧನೆ ಇತ್ತು. ಬಟ್ ಇವತ್ತು ಸಾಧನೆಗಳಿದ್ದಾವೆ, ಸಾಧನೆಗಳು ಶೂನ್ಯ ಆಗ್ತಿದೆ. ಎಲ್ಲೋ ಒಂದು ಕಡೆ ಮಾತು ಕೇಳಿ ಬರ್ತಾ ಇದೆ. ಆದ್ಮೇಲೆ ಬೆಳಿಗ್ಗೆಯಿಂದ
ಇಲ್ಲಿವರೆಗೂ ನಮಗೆ ವ್ಯಕ್ತಿತ್ವ ವಿಕಸನ ತರಬೇತಿ ಕಾರ್ಯಕ್ರಮವನ್ನು ಉಣಬಡಿಸಿ ನಮ್ಮನ್ನೆಲ್ಲರ ಮನಸ್ಸಿನಿಂದ ಗೆದ್ದಿರ್ತಕ್ಕಂಥ ಶ್ರೀಯುತ ಜಯಪ್ರಕಾಶ್ ನಾಗತಿಯವರಿಗೆ ಮಾನ್ಯ ಉಪನಿರ್ದೇಶಕರು ಶ್ರೀನಿವಾಸ ಮತ್ತು ನಾಗರತ್ನ ಮೇಡಮ್ ಗೌರವ ಸನ್ಮಾನವನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ಕೋರ್ತಾ ಇದ್ವಿ. ಆ ವೇದಿಕೆ ಮುಂಭಾಗದಲ್ಲಿ ದಯವಿಟ್ಟು ಗೌರವಾನ್ವಿತರಾಗಿಸಬೇಕು. ಆಚೆ